ಚಲಿಸೋ ಎಲ್ಲವೂ ಹೇಗಿದ್ರೂ ಒಂದಿನ ನಿಂತು ಹೋಗುತ್ತೆ. ಆದರೆ ಯಾವುದು ನಿಶ್ಚಲವಾಗಿದೆಯೋ ಅದು ಶಾಶ್ವತ. ಅಸ್ತಿತ್ವದಲ್ಲಿನ ಯಾವ ಚಲನೆಯೂ ಶಾಶ್ವತ ಅಲ್ಲ. ಕೆಲವೊಂದಿಷ್ಟು ದೀರ್ಘಕಾಲದವರೆಗೆ ಸಾಗಬಹುದು, ಆದರೆ ಯಾವತ್ತೂ ಶಾಶ್ವತ ಅಲ್ಲ. ಚಲಿಸೋ ಎಲ್ಲಾನು ಕೊನೆಗೊಳ್ಳಲೇಬೇಕು. ಯಾವುದು ನಿಶ್ಚಲವಾಗಿದೆಯೋ ಅದು ಶಾಶ್ವತ. ಈಗ ಯಾವುದನ್ನ ಧ್ಯಾನ ಅಂತ ನಿಮಗೆ ಹೇಳಲಾಗಿದೆಯೋ ಅಥವಾ ಪ್ರಚುರಪಡಿಸಲಾಗಿದೆಯೋ, ಮೂಲಭೂತವಾಗಿ ಅದು ನಿಶ್ಚಲತೆಯ ಕಡೆ ಸಾಗೋದು. ಅಸ್ತಿತ್ವದ ಮೂಲದಂತೆ ಆಗೋದು. ನೀವು ಆ ರೀತಿಯಾಗೋಕೆ ಶ್ರಮಿಸಬೇಕು ಅಂತಲ್ಲ. ನಿಮ್ಮೊಳಗೆ ಇಳಿಯೋದನ್ನು ಕಲಿತರೆ ಅದಿರೋದೇ ಹಾಗೆ. ಇದು ನೀವು ಮಾಡೋದಲ್ಲ, ಯಾಕಂದ್ರೆ ಮಾಡೋದು ಚಲನೆ. ಇದು ಹಿಂದಕ್ಕೆ ಮರಳೋದು, ಯಾಕಂದ್ರೆ ನಿಶ್ಚಲತೆಯಿಂದಾನೇ ಚಲನೆ ಹುಟ್ಟಿರೋದು. ನಿಶ್ಚಲತೆಯಿಂದಲೇ ಮೇಲ್ಮೈ ಚಲನೆಯಾಗಿರೋದು. ಮೇಲ್ಮೈನಲ್ಲಿ ಹಲವು ರೀತಿಯ ಚಟುವಟಿಕೆಗಳಿವೆ. ಹಲವು ರೀತಿಯ ಬಣ್ಣಗಳಿವೆ. ಹಲವು ರೀತಿಯ ಕಂಪನಗಳಿವೆ. ನಾನು ಅದರ ವಿರೋಧಿಯಲ್ಲ. ಜೀವನ ಅಂತ ಕರೆಯೋ ಎಲ್ಲಾನು, ಜೀವನ ಅಂತ ನಿಮಗೆ ಗೊತ್ತಿರೋದು ಮೇಲ್ಮೈನ ಅನುರಣನ. ಆದರೆ ಒಮ್ಮೆ ನಿಶ್ಚಲತೆಯನ್ನು ಸವಿದ್ರಿ ಅಂದ್ರೆ ಬೇಕಾದಾಗ ಮೇಲ್ಮೈನಲ್ಲಿ ಕಾರ್ಯಗತರಾಗಬಹುದು. ಇಲ್ದಿದ್ದಾಗ ಅದಕ್ಕೆ ಮರಳಬಹುದು, ದಿದ್ದಾಗ ಅದಕ್ಕೆ ಮರಳಬಹುದು. ನಿಮಗೆ ಆ ಮೂಲ ಗೊತ್ತಿಲ್ಲ ಅಂದ್ರೆ ಆ ನಿಶ್ಚಲ ಗರ್ಭವನ್ನು ಸವಿದಿಲ್ಲ ಅಂದ್ರೆ ಅದು ಸದಾ ಒಂದು ರೀತಿಯ ವಿವಶತಾಪೂರ್ಣ ಚಲನೆಯಲ್ಲಿರತ್ತೆ. ನನ್ನ ನಂಬಿ, ಸದ್ಯ ನಿಮಗೆ ಜೀವನ ಎಷ್ಟೇ ಉಲ್ಲಾಸಮಯವಾಗಿ ಕಂಡ್ರೂ ಒಂದಿನ ನಿಮಗೆ ಸಾಕಾಗತ್ತೆ. ಸುಸ್ತಾಯಿತು ಅಂತ ನೀವು ಜೀವನದಿಂದ ಹೊರಟು ಹೋಗಲ್ಲ ಅನ್ಕೋತೀನಿ. ಪಕ್ವವಾದ್ರಿ ಅನ್ನೋ ಕಾರಣಕ್ಕೆ ಜೀವನದಿಂದ ಹೋಗಬೇಕು. ಹಣ್ಣು ಪಕ್ವವಾಯಿತು ಅನ್ನೋ ಕಾರಣಕ್ಕೆ ಮರದಿಂದ ಬೀಳಬೇಕು, ಸುಸ್ತಾಯಿತು ಅನ್ನೋದ್ರಿಂದಲ್ಲ. ಯಾಕಂದ್ರೆ ಪಕ್ವವಾದಾಗ ಸಿಹಿ ಬರುತ್ತೆ, ಪಕ್ವವಾದರೆ ಪ್ರಬುದ್ಧತೆ ಬರುತ್ತೆ, ಪಕ್ವವಾದಾಗ ಹೊಸ ಸಾಧ್ಯತೆ ಬರುತ್ತೆ. ನೀವು ಸುಸ್ತಾಗಿ ಬಿದ್ದು ಹೋದರೆ
ಜೀವನದಿಂದ ಹೊರಟು ಹೋಗೋ ಉತ್ತಮ ಮಾರ್ಗ ಇದಲ್ಲ. ಹಾಗಾಗಿ ಧ್ಯಾನ ಒಂದು ಆಯ್ಕೆಯಲ್ಲ. ಧ್ಯಾನ ಅನ್ನೋದು ಜೀವನದಲ್ಲಿನ ಒಂದು ಹುಚ್ಚು ಪ್ರಯತ್ನ ಅಲ್ಲ. ನಿಶ್ಚಲವಾಗಿರೋದು ಗೊತ್ತಿಲ್ಲ ಅಂದ್ರೆ ನೀವು ಅಸ್ವಸ್ಥರಾಗಿರ್ತೀರಷ್ಟೆ, ಬೇರೆ ದಾರಿ ಇಲ್ಲ. ನಿಮ್ಮ ಅಸ್ವಸ್ಥತೆಗೆ ಬೇರೆ ಬೇರೆ ಹೆಸರು ಇಟ್ಕೋಬಹುದು. ನೋಡಿ, 17ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಟಿಬಿ ಹೊಂದೋದು ಒಂದು ಫ್ಯಾಷನ್ ಆಗಿತ್ತು. ಹೌದು, ಅದೇ ಥರ ಇವತ್ತು ಸುಮಾರೆಲ್ಲ ಕಾಯಿಲೆಗಳು ಫ್ಯಾಷನ್ ಆಗಿವೆ. ಅದು ಎಷ್ಟು ನೋವು ನರಳಾಟ ಕೊಟ್ಟರೂ ಸರಿ, ಅದಿನ್ನೂ ಒಂಥರ ಫ್ಯಾಷನ್. ಹಾಗಂತ ಅದು ಸರಿ ಅಂತಲ್ಲ. ಆಯ್ಕೆ ಕೇವಲ ಇಷ್ಟೇ: ನಿಶ್ಚಲವಾಗಿರೋದನ್ನ ಕಲಿಯೋದು ಅಥವಾ ಯಾವುದೋ ರೀತಿಯಲ್ಲಿ ಅಸ್ವಸ್ಥರಾಗಿರೋದು. ಮನುಷ್ಯ ಅಸ್ವಸ್ಥನಾಗೋದು ಅವನಿಗೆ ನಿಶ್ಚಲತೆ ಗೊತ್ತಿಲ್ಲದೇ ಇರೋದ್ರಿಂದಷ್ಟೇ. ನಿಶ್ಚಲವಾಗಿರೋದು ಗೊತ್ತಿದ್ರೆ ದೇಹ ಕೊಳತು ಹೋಗ್ತಿದ್ರೂ ಅವನು ಅಸ್ವಸ್ಥನಾಗಿರಲ್ಲ. ಹಾಗಾಗಿ ಇದು ನೀವು ತಗೊಳ್ಳೋ ಏನೋ ಆಯ್ಕೆ ಅಲ್ಲ. ಈಗ ನೀವು ಜೀವನ ಪ್ರಕ್ರಿಯೆನ ಸಾಕಷ್ಟು ಹತ್ತಿರದಿಂದ ನೋಡಿದರೆ ಅದರ ಆಳಕ್ಕೆ ಇಳಿಯೋದು ತುಂಬಾನೇ ಸಹಜ. ಅದರ ಮೂಲವನ್ನ ಸ್ಪರ್ಶಿಸೋದು ಒಂದು ಯಶಸ್ಸು. ಸೋಲು ಜೀವನದ ಆದರ್ಶವಾದರೆ ಸೋಲೋದೇ ಒಂದು ಫ್ಯಾಷನ್ ಆದರೆ ನೀವು ಈ ಹಾದಿಯಲ್ಲಿ ನಡೆಯದೇ ಇರೋದೇ ಒಳ್ಳೆಯದು. ಅದು ಯೋಗ್ಯ ಅಲ್ಲ. ಯಾಕಂದ್ರೆ ಎಲ್ಲಾನು ಪ್ರತಿಯೊಂದು ಚಿಕ್ಕ ಇರುವೇನೂ ತನ್ನ ಜೀವನದಲ್ಲಿ ಯಶಸ್ವಿಯಾಗೋಕೆ ನೋಡ್ತಿದೆ. ಅದಕ್ಕೆ ತಿಳಿದಂತೆ ಯಶಸ್ವಿಯಾಗೋದು. ಯಾವ ಮನುಷ್ಯನೂ ಸಹ ಸೋಲನ್ನ ಬಯಸಲ್ಲ. ನೀವು ಯಶಸ್ವಿಯಾಗೋದು ನೀವೇನಾಗಿದ್ದೀರೋ ಅದೆಲ್ಲಾನು ಪೂರ್ಣ ಅಭಿವ್ಯಕ್ತಿನ ಪಡೆದುಕೊಂಡಾಗ ಮಾತ್ರ. ನೀವು ಧ್ಯಾನಸ್ಥರಾಗದೇ ಇದ್ರೆ ಅದು ಯಾವತ್ತೂ ಸಾಧ್ಯ ಇಲ್ಲ. ಧ್ಯಾನಸ್ಥ ಅಂದಾಗ ನಾನು ವ್ಯವಸ್ಥಿತವಾದ ಸೂಚಿತ ಧ್ಯಾನ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಿಲ್ಲ. ಆದರೆ ನೀವು ಧ್ಯಾನಸ್ಥರಾಗಬೇಕು. ಇಲ್ಲದಿದ್ದರೆ ನಿಮಗೆ ನಿಮ್ಮ ಅಸ್ತಿತ್ವದ ಸ್ವರೂಪ ಅರಿವಾಗಲ್ಲ. ನೀವೇನಾಗಿದ್ದೀರೋ ಆ ಸ್ವರೂಪನೇ ಗೊತ್ತಿಲ್ಲದಿದ್ದರೆ ಅದು ಪೂರ್ಣ ಅಭಿವ್ಯಕ್ತಿ ಪಡೆದುಕೊಳ್ಳೋ ಪ್ರಶ್ನೆಯೇ ಇಲ್ಲ.